ಫ್ರೆಂಡ್ ನೀವು ನೋಡ್ಬೋದು ನಾನಿವತ್ತು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ನೋಡ್ಬೋದು ನಾನು ಇದೇ ಥರನೇ ಎಲ್ಲ ಹಿಟ್ಟನ್ನು ಸಾಣಿಸಿ ಇಟ್ಕೊಂಡಿದ್ದೀನಿ. ನಾನಿದು ಗ್ಯಾಸ್ ಕಟ್ಟಿ ಮೇಲೆ ಕಲಿಸ್ತೀನಿ. ಇದು ಯಾಕಂದರೆ ಇವಾಗ ನಮಗೆ ಬ್ರೇಕ್ಫಾಸ್ಟಿಗೆ ಇದೇ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಳ್ಳೆ ಚಟ್ನಿ ಜೊತೆಗೆ ಇದು ನಮಗೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಈ ಥರ ಇದು ಕಲ್ಲು ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಈ ಥರ ಹಾಕ್ಕೊಂಡಿದ್ದೀನಿ. ಇದ್ರ ಮ್ಯಾಗೆ ರೊಟ್ಟಿ ತಟ್ಟಿ ತೋರಿಸ್ತೀನಿ ನಿಮಗೆ. ನೋಡಿರಿ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ಕಲಸೋದನ್ನು ತೋರಿಸ್ತೀನಿ. ನೋಡ್ಬೋದು ನಾನು ಒಂಚೂರು ಹಿಟ್ಟು ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಯಾಕಂತಂದರೆ ಸ್ವಲ್ಪ ಹಿಟ್ಟು ಒಂದೊಂದು ಸತಿ ಲೂಸ್ ಆಗುತ್ತೆ, ಆವಾಗ ನಮಗೆ ಕಲಿಸ್ಕೊಳಕ್ಕೆ ಬೇಕು. ಸರಿ ಆದರೆ ನಮಗೆ ಇಷ್ಟೇ ಸಾಕು. ಇದೇ ಹಿಟ್ಟಲ್ಲಿ ನಾವು ಒಂಚೂರು ಇದು ಮಾಡ್ಕೊಂಡು ಹಿಂಗೆ ರೌಂಡಾಗಿ ಶೇಪ್ ಮಾಡ್ಕೋಬೇಕು. ಇದರೊಳಗೆ ನಾವು ನೀರು ಹಾಕೋತಾ ಇದ್ದೀವಲ್ಲ, ಅದಕ್ಕೆ ಶೇಪ್ ಹಂಗೆ. ಈಗ ನೋಡ್ಬೋದು ನಾನು ರುಚಿಗೆ ತಕ್ಕಷ್ಟು ಚೂರು ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಇದು ಸ್ವಲ್ಪ ಹಿಟ್ಟು ಸಪ್ಪೆ ಇರುತ್ತೆ ಅಂತೇಳಿ ಒಂಚೂರು ಉಪ್ಪು ಹಾಕಿದ್ದೀನಿ. ಇದಕ್ಕೆ ಒಂಚೂರು ಈಗ ನೀರು ಹಾಕಿ ನಾನು ಹಂಗೆ ಕಲಿಸ್ತೀನಿ. ಯಾಕಂದರೆ ಇದು ನಾವು ರೀಸೆಂಟಾಗಿ ಹಿಟ್ಟು ಮಾಡಿಸ್ಕೊಂಬಂದಿರೋದು. ಒಂದೊಂದು ಜೋಳದಲ್ಲಿ ಸರಿಯಾದ ಹದ ಬರೋದಿಲ್ಲ. ಅದಕ್ಕೆ ನೀರು ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಈ ಥರನೇ ಮಾಡ್ಕೊಂಡು ನೀವು ಹಾಕ್ಬೋದು. ಹಂಗೂ ಚೆನ್ನಾಗಿ ಬರುತ್ತೆ. ನಾನು ಇದು ಕೈಲಿಂದ ತಟ್ಟೋದಲ್ಲ, ಅದು ನೀರು ಹಾಕಿ ಕಲಿಸ್ಕೊಂಡ್ರೆ ತುಂಬ ಗಟ್ಟಿಯಾಗಿ ಬರುತ್ತೆ ನಮಗೆ. ಅದಕ್ಕೆ ನಾನು ಈ ಥರ ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಇವತ್ತು ಒಂದೇ ಸತ್ತಿನ ನೀರು ಹಾಕಲ್ಲ, ಚೂರು ಹಾಕ್ಕೊಂಡು ಕಲಿಸ್ಕೊತೀನಿ. ನೋಡ್ಬೋದು ರೊಟ್ಟಿ ಇದು ಚೆನ್ನಾಗಿರುತ್ತೆ. ಮತ್ತು ಇದು ಸಿರಿಧಾನ್ಯಗಳಲ್ಲೂ ಇದು ಒಂಥರ ರೊಟ್ಟಿ. ಇದು ಫೈಬರ್ ಕಂಟೆಂಟು ತುಂಬ ಎನರ್ಜಿ ಆಗಿರುತ್ತೆ. ಮತ್ತು ನೀವು ಇದು ನಿಮಗೆ ಹಶು ಆಗೋದಿಲ್ಲ ಬೇಗ. ಅದಕ್ಕೆ ಇದು ರೊಟ್ಟಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದು ಗೋಧಿಕಿನಲ್ಲೂ ಇದು ರೊಟ್ಟಿ ಯೂಸ್ ಮಾಡಿದ್ರೆ ಒಳ್ಳೆಯದು. ಇದು ನಾವು ಗುಲ್ಬರ್ಗ ಸೈಡು ಜಾಸ್ತಿ ಅಂದರೆ ರೊಟ್ಟಿ ಪಲ್ಯ ಚಟ್ನಿಗಳೇ ಅದು ತುಂಬ ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡ್ಬೋದು ಈಗ ನಾನು ಫುಲ್ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ. ನೋಡ್ಬೋದು ನಾನು ಇದನ್ನು ಹಿಟ್ಟು ಸ್ವಲ್ಪ ಈ ಥರ ಒರೆಸ್ಬಿಟ್ಟು ಕಲಿಸ್ಬೇಕು. ಹಿಂಗೆ ಇದು ಹಿಂಗೆ ಕಲಿಸಿದ್ರೆ ನಮಗೆ ಹಿಟ್ಟು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಅದು ಇದು ನಮ್ಮ ಕಡೆಗೆ ಚೆನ್ನಾಗಿ ನಾದ್ಕೊಳ್ಳೋದು ಮತ್ತು ಹದ ಬರೋ ತನಕ ಚೆನ್ನಾಗಿ ಈ ಥರ ನಾವು ಕಲಿಸ್ಕೋಬೇಕು. ಇದು ಈ ಥರನೇ ನಾವು 2-3 ಸತಿ ನೀರು ಹಾಕ್ಕೊಂಡು ಕಲಿಸ್ಬೇಕು. ಮಕ್ಕಳಿಗೆ ನಾವು ರೊಟ್ಟಿ ಚಪಾತಿ ಚಟ್ನಿ ಇಂಥವೆಲ್ಲ ತಿನ್ನೋದು ಅಭ್ಯಾಸ ಮಾಡ್ಕೋಬೇಕು. ಬರೀ ಇಡ್ಲಿ ದೋಸೆ ತಿನ್ನಲು, ಬರೀ ರೈಸ್ ಐಟಮ್ ತಿನ್ನಲು ಮಧ್ಯಕ್ಕೆ ರೊಟ್ಟಿ. ಕೆಲವೊಂದು ಮಕ್ಕಳು ರೊಟ್ಟಿಯನ್ನೇ ತಿನ್ನೋದಿಲ್ಲ, ಕೆಲವೊಂದು ಮಕ್ಕಳು ಚಪಾತಿ ತಿನ್ನೋದಿಲ್ಲ. ಈ ಥರ ಎಲ್ಲ ಇರ್ತದೆ. ನೀವು ಮೊದಲೇ ಸಣ್ಣಗಿರ್ತಾಗೆ ಅವರಿಗೆ ಎಲ್ಲರ ಅಭ್ಯಾಸ ಅಂದರೆ ತುಂಬ ತಿನ್ನಿಸ್ಲಿಕ್ಕಟ್ಟಾಯಿತು. ವಾರದಾಗ 1 ದಿವಸ 2 ದಿವಸ ಈ ಥರ ರೊಟ್ಟಿ ಒಂಥರ ಚಟ್ನಿ ಮಾಡಿದ್ರೆ ಅದು ಸ್ವಲ್ಪ ಟೇಸ್ಟೂ ಡಿಫ್ರೆಂಟ್ ಆಗಿರುತ್ತೆ. ಮಕ್ಕಳಿಗೆ ಹಿಡಿಸ್ಬೋದು. ಆವಾಗ ಮಕ್ಕಳು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇರಲಿಲ್ಲ ಅಂತಂದರೆ ಬರೀ ಅದೇ ರೈಸ್ ಐಟಮ್ ಅದು ತಿಂದರೆ ಅದೇ ಅಭ್ಯಾಸ ಆಗೋಗ್ಬಿಡುತ್ತೆ. ಮಕ್ಕಳಿಗೆ ಎಲ್ಲನೂ ತಿನ್ನಿಸ್ಬೇಕು. ಯಾವತ್ತೂ ತಿನ್ನಿಸ್ಬಾರ್ದು ಅಂತಿಲ್ಲ. ಕಡೆಗೆ ನಿಮ್ಗೆ ಸ್ವಲ್ಪನೇ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ನಾನು ಹಿಟ್ಟು ಈ ಥರ ಗಟ್ಟಿಗಾಗಿ ಕಲಿಸ್ಕೊಂಡೇ ಇರ್ತೀನಿ. ನೋಡಿರಿ ಒಂಚೂರು ಭಾರ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಭಾರ ಹಾಕಿ ಕಲಿಸೋದು ಗೊತ್ತಿಲ್ಲ ಅಂತಂದರೆ ನೀವು ಬಿಸಿನೀರು ಮಾಡ್ಕೊಂಡ್ರೆ ಬಿಸಿನೀರೇ ಈ ಥರ ನಾನು ಹೆಂಗೆ ರೌಂಡ್ ಶೇಪ್ ಮಾಡಿ ಒಳಗಡೆ ಯಾವ ಥರ ಗ್ಯಾಪ್ ಬಿಟ್ಟಿದ್ನೋ ಅದೇ ಥರನೇ ನೀವು ಗ್ಯಾಪ್ ಬಿಟ್ಟು ನೀವು ಬಿಸಿ ಇರ್ತದ ಅದು ಸ್ಪೂನ್ಲಿಂತ ಫಸ್ಟ್ ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಆಮೇಲೆ ಈ ಥರ ಇಲ್ಲ ಅಂತಂದ್ರೂ ನೀವು ಮನೆಯಲ್ಲಿರುವಂಥ ದೊಡ್ಡ ಪಾತ್ರೆ ಒಳಗೆ ಕಲಸಿ ಅದೇ ಥರನೇ ಮಾಡಿಟ್ಕೋಬೋದು. ನಾವು ಇದೇ ಥರನೇ ಕಲಿಸ್ತೀವಿ ರೊಟ್ಟಿಗೆ. ನಮ್ಮದು ರೊಟ್ಟಿ ಒಡೆಯೋದೂ ಇಲ್ಲ, ಇದು ಸೀಳೋದೂ ಇಲ್ಲ. ಚೆನ್ನಾಗಿ ರೌಂಡ್ ಶೇಪಲ್ಲಿ ನಮಗೆ ರೊಟ್ಟಿ ಚೆನ್ನಾಗಿ ಸಿಗುತ್ತೆ. ಈ ಥರ ನಿಮಗೆ ಕಲ್ಲಲ್ಲಿ ಕಲಿಸ್ಕೊಳಕ್ಕಾಗಲಿಲ್ಲ ಅಂತಂದ್ರೂ ಗ್ಯಾಸ್ ಕಟ್ಟೆ ಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಕಲಿಸ್ಕೊಂಡ್ರೂ ಒಳ್ಳೆಯದು. ಅಂದರೆ ನಮ್ಗೆ ಈ ಕಡೆ ತವಾ ಬಿಸಿ ಮಾಡ್ಕೊಳಕ್ಕೆ ಇಟ್ಟಿರ್ತೀವಿ, ಈ ಕಡೆ ನಾವು ರೊಟ್ಟಿ ಮಾಡ್ತೀವಿ, ಆ ಕಡೆ ಊಟಕ್ಕೆ ಕೊಡ್ತೀವಿ. ಯಾಕಂದರೆ ಒಂದು 4 ರೊಟ್ಟಿ ಆದರೆ ಸಾಕು. ಒಂದು ಕಡೆ ಸೈಡ್ ಊಟ ಮಾಡೋಟ್ಟಿಗೆ ನಾವು ಬಿಸಿ ರೊಟ್ಟಿ ಮತ್ತು ಅದ್ರ ಜೊತೆ ಚಟ್ನಿ ತುಂಬ ಟೇಸ್ಟಾಗಿರುತ್ತೆ. ನೋಡ್ಬೋದು ನಾವು ನೀರು ಹಾಕಿ ನಾನು ಹಂಗೆ ಕಲಿಸ್ಕೊತಾನೆ ಇದ್ದೀನಿ. ಇವಾಗ ನಮ್ಮದು ಹಿಟ್ಟು ಕಲಿಸ್ಕೊಂಡಾಗಿದೆ. ನೋಡ್ಬೋದು ನಾನು ಇದೇ ಥರನೇ ಕಲಿಸ್ಕೊಳ್ಳೋದು. ನೋಡ್ಬೋದು ಇದು ನಮಗೆ ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ನೂ ಆಯಿತು ಮತ್ತು ತಿಂಡಿನೂ ಆಯಿತು ಅಂಥೇಳಿ ನಾನು ಮಕ್ಕಳಿಗೆ ಒಂದೊಂದು ಸತಿ ಇದೇ ಥರನೇ ಇದು ರೊಟ್ಟಿ ಆಯಿತು ಚಪಾತಿ ಆಯಿತು ಮನೆಯಲ್ಲಿ ತಿಂದು ಮತ್ತೆ ಕಟ್ಕೊಂಡು ಹೋಗ್ತಾರೆ. ಅವರು ಡಬ್ಬಿಗೆ ಹಾಕಿನೂ ಕಳಿಸ್ತಾಯಿದ್ದೀವಿ, ಬಾಕ್ಸಿಗೆ ಹಾಕಿ.
ನೀವು ಮನೆಯಲ್ಲಿ ಇದೇ ಥರ ಮಾಡಿರಿ. ನಮಗೆ ಇದು ಉಳಿಯುತ್ತೆ. ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ನಮಗೆ ಒಂದು 3 ರಿಂದ 4 ರೊಟ್ಟಿ ಉಳಿಯುತ್ತೆ. ಈ ಥರ ನೀವು ಹಿಟ್ಟು ಕಲಿಸ್ಕೊಂಡಿರ್ತೀರಿ, ಈಸಿಯಾಗಿ ನಿಮಗೆ ಮನೆಯಲ್ಲೇ ಮಾಡ್ಬೋದು. ನಾನು ಇದು ಬಟ್ಟೆಯನ್ನು ಯೂಸ್ ಮಾಡ್ತಾಯಿದ್ದೀನಿ, ನೋಡ್ಬೋದು. ಈ ನೀರಿಗೆ ಹಾಕ್ಕೊಂಡು ಈ ಬಟ್ಟೆಯನ್ನು ಯೂಸ್ ಮಾಡ್ತೀನಿ. ಅಂದರೆ ನಾವು ರೊಟ್ಟಿಗೆ ಹಚ್ಚಬೇಕಾದ್ರೆ ಇದ್ರಲ್ಲಿಂದ ನಾನು ಹಚ್ಚೋದು, ಇದನ್ನೇ ಇಟ್ಕೊಂಡಿದ್ದೀನಿ, ಹಚ್ಕೊತಾ ಇದ್ದೀನಿ. ನೋಡ್ಬೋದು, ತವ ಹೀಗೆ ಇಟ್ಕೋಬೇಕು. ನಾವು ಆ ಕಡೆಗೆ ರೊಟ್ಟಿ ಬಡಿಬೇಕು. ಈಸಿ ಆಗುವಂಥ ಕೆಲಸ, ನೋಡ್ಬೋದು. ಇವಾಗ ನಾನು ರೊಟ್ಟಿ ಈ ನೋಡ್ರಿ, ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ನಮಗೆ ಈ ಥರ ಒಳ್ಳೆ ಶೇಪ್ ಬರುತ್ತೆ. ಇದು ಸ್ಟಾರ್ಟಿಂಗ್ ಬರೋದಿಲ್ಲ, ನಿಮಗೆ ಒಂದು 2-3 ಸರ್ತಿ ಮಾಡಿದ್ರೆ ನಿಮ್ಗೆ ಆವಾಗ ಬರುತ್ತೆ. ನಾನು ಇದು ಯಾಕೆ ಈ ಥರ ಕೈ ಹಿಡಿತೀನಿ ಅಂದರೆ, ಇಲ್ಲಿ ಹೊಡ್ಕೊಂಡ್ರೆ ಇದು ಸಪೋರ್ಟ್ ಆಗಿರುತ್ತೆ ಮತ್ತು ರೌಂಡ್ ಶೇಪಲ್ಲಿ ಬರುತ್ತೆ ಅಂತನಾಗಿ ನಾನು ಈ ಥರ ಹಿಡ್ಕೊತೀನಿ. ನೋಡ್ಬೋದು ನೀವು, ತುಂಬ ಈಸಿ ಇದೆ. ಅಂದರೆ ಇದು ಸ್ಟಾರ್ಟಿಂಗ್ ಬರೋದಿಲ್ಲ, ಸ್ವಲ್ಪ ನೀವು ಸ್ವಲ್ಪನೇ ಹಾಕಿ ಈ ಥರ ನೀವು ಇಷ್ಟಿಷ್ಟೇ ಸ್ಟಾರ್ಟಿಂಗ್ ಮಾಡುತ್ತೀರಂತಂದರೆ ಇಷ್ಟಿಷ್ಟೇ ಮಾಡ್ಬೋದು. ನೋಡು, ಹೊಡ್ಕೊಂಡಿಲ್ಲ ನಂದು. ನೀವು ಮನೆಯಲ್ಲಿ ಮಾಡಿ ಬರುತ್ತೆ, ಏನು ಮಾಡಿದ್ರೂ ಬರುತ್ತೆ, ಬರಲತ್ತಿಲ್ಲ. ತುಂಬ ಈಸಿ ಆಗುತ್ತೆ ಇದು. ನೋಡಿ, ಈಗ ಒಂದೇ ಕೈಯಲ್ಲಿ ನೀವು ಸ್ಟಾರ್ಟಿಂಗ್ ಆಗಲಿಲ್ಲ ಅಂದರೆ ಕೆಳಗಡೆ ಹಿಟ್ಟಿರಬೇಕು, ಮೇಲ್ಗಡೆ ನೀವು ಈ ಥರ ಸರಿಸ್ತಾರೆ ನಿಮಗೆ ಒಳ್ಳೆ ನೋಡಿ ದೊಡ್ಡ ರೊಟ್ಟಿ ಐತ್ರಿ. ಮಕ್ಕಳಿಗಿಂತ 1 ರೊಟ್ಟಿ 1.5 ರೊಟ್ಟಿ ಕೊಟ್ಟರೆ ಸಾಕು, ಮತ್ತು ಬೇಗ ಹಸು ಆಗೋದಿಲ್ಲ. ಈಗ ನಾನು ಇದನ್ನು ಹಾಕ್ತಾಯಿದ್ದೀನಿ. ನಾನು ಫಸ್ಟಿಗೆ ರೊಟ್ಟಿ ಮಾಡೋದು ತೋರಿಸಿದ್ದೆ, ಅಕ್ಕಿ ರೊಟ್ಟಿ ಮಾಡಿದಾಗೆ ಇದೇ ಥರನೇ ಇದು ಕೈ ಸಪೋರ್ಟಿಗೆ ಹಿಡಿಬೇಕು. ಇದು ಹಿಂಗೆ ಜರ್ಸ್ಕೋಬೇಕು. ನೋಡಿರಿ, ಇಲ್ಲಿ ನೋಡಿರಿ, ಕೈ ಹಿಂಗೆ ಇದೆ. ನಾನು ಇದೇ ಥರನೇ ಇಲ್ಲಿ ಮೇಲೆ ಹಾಕ್ತಾಯಿದ್ದೀನಿ. ಈಗ ನಾನು ಇನ್ನೊಂದು ರೊಟ್ಟಿಯನ್ನು ರೆಡಿ ಮಾಡ್ಕೊತಾ ಇದ್ದೀನಿ, ನೋಡ್ಬೋದು. ಈಗ ಇದಕ್ಕೆ ಈಗ ಈ ರೊಟ್ಟಿಗೆ ನಾನು ನೀರು ಹಚ್ತಾ ಇದ್ದೀನಿ. ನಾನು ಆ ಕಡೆ ಒಂದು ರೊಟ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ನೀರು ಹಚ್ತಾ ಇದ್ದೀನಿ, ನೋಡ್ಬೋದು. ಇದು ಕೈ ಬಿಸಿ ಆಗಬಾರ್ದು, ಕೆಲವೊಬ್ಬರು ಕೈಲಿಂತೆ ಹಚ್ತಾರೆ. ನಾನು ಕೈಗೆ ಬಿಸಿ ಆಗುತ್ತೆ, ಮತ್ತು ಸರಿಗೆ ನೀರೆಲ್ಲಿ ಬಿಡಲಾರ್ದಂಗೆ ಚೆನ್ನಾಗಿ ಈ ಥರ ಹಚ್ಕೋಬೇಕು. ನೋಡಿರಿ, ಚೆನ್ನಾಗಿ ಹಚ್ಕೊಂಡ್ಬಿಟ್ಟು ನಮಗೆ ಅಭ್ಯಾಸ ಇದೆ ಈ ಥರನೇ. ನೀವು ನೋಡ್ಬೋದು, ನಮ್ಮ ರೊಟ್ಟಿ ಆಗಿದೆ. ನೀರು ಹಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಬೋದು, ಒಳ್ಳೆ ಥರನೇ ಇದು ಆಗಿದೆ. ಕಲರ್ ನೋಡಿರಿ, ಈ ಥರ ಕಲರ್ ಬರುತ್ತೆ. ಒಂಚೂರು ತವ ಇದು ಹೈ ಫ್ಲೇಮ್ನಲ್ಲೇ ಇಟ್ಟು ನೀವು ಬಿಸಿ ಮಾಡ್ಕೋಬೇಕು. ಆವಾಗ ನಿಮಗೆ ರೊಟ್ಟಿ ಬೇಗ ಮೆತ್ತಗಂದರೆ ಮೆತ್ತಗೆ ಬೇಕಾಗಿದ್ದರೆ, ಮೆತ್ತಗೆ ಬೇಕಾಗಿದ್ದರೆ ನೀವು ಸ್ವಲ್ಪ ಫ್ಲೇಮ್ ಜಾಸ್ತಿ ಮಾಡ್ಕೋಬೇಕು. ಮತ್ತು ಸ್ವಲ್ಪ ಖಡಕ್ಕಾಗಬೇಕು, ಗಟ್ಟಿಗಾಗಬೇಕು ಅಂದರೆ ಸ್ವಲ್ಪ ಫ್ಲೇಮು ಸ್ಲೋ ಮಾಡ್ಕೊಂಡು ಮಾಡಿರಿ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನೋಡ್ಬೋದು ನೋಡಿ ಫ್ರೆಂಡ್, ಈಗ ನಾನು ಇನ್ನೊಂದು ರೊಟ್ಟಿ ಮಾಡ್ತಾಯಿದ್ದೀನಿ, ನೋಡ್ಬೋದು. ಇದು ಈ ಥರ ಇದು 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 ಬೆರಳೇನಿರುತ್ತಲ್ಲ, ಇದು ನಮಗೆ ಸಪೋರ್ಟಿಗೆ ಈ ಥರ ಮಾಡೋಕ್ಕೆ ಬೇಕು. ಈ ಥರನೇ ಈ ಥರ ನಾವು ನಿಧಾನಕ್ಕೆ ಒಂಚೂರು ಕೆಳಗಡೆ ಹಿಟ್ಟು ಹಾಕೊಂಡಿರ್ತೀವಲ್ಲ, ತುಂಬ ಹಿಟ್ಟು ಹಾಕಿದ್ರೂ ಅದು ಬೇಗ ಸರಿಯೋದಿಲ್ಲ. ಈ ಥರನೇ ನೀವು ನೋಡ್ಬೋದು. ನೀವು ಸ್ಟಾರ್ಟಿಂಗ್ ಮಾಡೋರು ಈ ಥರನೇ ಮಾಡಿದ್ರೂ ಸಾಕು, ತುಂಬ ಜೋರು ಹಾಕಿ ಬಿಡೋದು ಬೇಡ. ಸುಮ್ಮನೆ ನೀವು ಈ ಥರ ಮಾಡ್ಕೊಂಡ್ರೆ ಸಾಕು. ನಮ್ಮದು ಈ ಕಡೆ ರೊಟ್ಟಿ ಆಯಿತು. ಇವಾಗ ಇದು ರೊಟ್ಟಿ ಆಗಿದೆ. ಇದನ್ನು ನಾನು ಎತ್ತು ಹಾಕೋತಾ ಇದ್ದೀನಿ, ನೋಡ್ಬೋದು. ಚೆನ್ನಾಗಿ ದೊಡ್ಡ ರೊಟ್ಟಿನೇ ಬಂದಿದೆ. ಮತ್ತು ಇದು ಈ ಥರ ಜಸ್ಟ್ ನೀವು ಈ ಥರ ಸ್ವಲ್ಪ ನಿಮಗೆ 1-2 ಸರ್ತಿ 3 ಸರ್ತಿ ಮಾಡೋ ತನಕ ಸ್ವಲ್ಪ ಇದಾಗುತ್ತೆ. ಆಮೇಲೆ ನೀವು ಬಡ್ಕೊತ ಹೋದಂಗೆ ಚೆನ್ನಾಗಾಗುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ನೋಡ್ಬೋದು, ನಮಗೆ ಈ ರೊಟ್ಟಿ ರೆಡಿಯಾಗಿದೆ. ಈಗ ನಾನು ಇದನ್ನು ಹಾಕ್ತಾಯಿದ್ದೀನಿ, ನೋಡ್ಬೋದು ನನ್ನ ರೊಟ್ಟಿ ರೆಡಿಯಾಗಿದೆ. ಇವಾಗ ನಾನು ಇದಕ್ಕೆ ನೀರನ್ನು ಹಚ್ತಾ ಇದ್ದೀನಿ. ಈಗ 2ನೇ ರೊಟ್ಟಿ ನಾನು ಮಾಡಿ ತೋರಿಸ್ತಾ ಇರೋದು ನಿಮಗೆ. ಈ ಥರ ನೀವು ಆ ಕಡೆ ಮಕ್ಕಳು ತಿಂಡಿ ಅದು ತಿನ್ನೋಕ್ಕೆ ಕೂತ್ರೆ ಈ ಥರ ನೀವು ಈ ಕಡೆ ಮಾಡಿದ್ರೆ ರೊಟ್ಟಿ ಬೇಗನೂ ಆಗುತ್ತೆ, ಈಸಿನೂ ಆಗುತ್ತೆ. ಒಂದು ಅರ್ಧ ಗಂಟೆನಲ್ಲಿ ರೊಟ್ಟಿ ಮತ್ತು ಚಟ್ನಿ ಮಾಡ್ತೀರಿ ನೀವು. ನಮ್ಮ ರೊಟ್ಟಿ ಆಗಿದೆ. ಇದು ನಾನು ತಿರುಗಿಸ್ತಾ ಇದ್ದೀನಿ. ನೋಡಿರಿ, ಎಲ್ಲಿ ಕಟ್ಟನೂ ಆಗಿಲ್ಲ, ಎಲ್ಲಿ ಸೀಳನೂ ಹೋಗಿಲ್ಲ. ಈ ಥರ ನಮಗೆ ಈಸಿಯಾಗಿ ಮಾಡ್ಬೋದು. ಅಷ್ಟೇ, ನಿಮಗೆ ಸ್ಟಾರ್ಟಿಂಗೆಲ್ಲ ಒಂಚೂರು ಗೊತ್ತಾಗೋದಿಲ್ಲ. ನೀವು ಮಾಡ್ಕೊತ ಹೋದಂಗೆ ಅಭ್ಯಾಸ ಆಗುತ್ತೆ. ಎಲ್ಲರೂ ಮಾಡ್ತೀರಿ, ಕಲಿತೀರಿ. ಆದರೆ ಒಂಚೂರು ನಿಮಗೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ಈಸಿ ಆಗುತ್ತೆ. ನೋಡ್ಬೋದು, ತುಂಬ ಈಸಿ ಆಗೋಂಥದ್ದು ರೆಸಿಪಿ ಇದು. ರೊಟ್ಟಿ, ಜೋಳದ ರೊಟ್ಟಿ ಮಾಡ್ಬೋದು. ಈಗೆಲ್ಲ ಕಡೆಗೂ ಹಿಟ್ಟು ಸಿಗುತ್ತೆ ಮತ್ತು ಜೋಳನೂ ಸಿಗುತ್ತೆ. ಯಾಕಂದರೆ ಮಕ್ಕಳಿಗಾಯಿತು, ಮನೆಯವರಿಗಾಯಿತು, ಯಜಮಾನ್ರಿಗಾಯಿತು, ಒಂಚೂರು ನಾವು ಒಂದು ಸ್ವಲ್ಪ ಹೆಣ್ಮಕ್ಳು ಚೆನ್ನಾಗಿ ಮಾಡಿಕೊಟ್ರೆ
ಮಕ್ಕಳು ಮತ್ತು ಗಂಡ ಚೆನ್ನಾಗಿ ಊಟ ಮಾಡ್ತಾರೆ. ಎಲ್ಲ ಥರದ್ದು ಫುಡ್ಡು ನಾವು ರೂಢಿ ಮಾಡಬೇಕು. ಮಕ್ಕಳಿಗಾಯಿತು ಗಂಡಂದಿರಿಗಾಯಿತು ಮನೇಲಿ ತಿನ್ನಲ್ಲ ಅಂತಾರೆ ಕೆಲವೊಬ್ಬರು, ಆದ್ರೂ ನಾವು ಅಭ್ಯಾಸ ಮಾಡಿದ್ರೆ ತಿಂತಾರೆ. ಅದಕ್ಕಾಗಿ ನೋಡ್ಬೋದು ನಾನು ಈ ಥರ ತಿರುಗಿಸ್ತಿದ್ದೀನಿ. ನನಗೆ ಈ ಥರ ಹಿಡಿದು ಅಭ್ಯಾಸ ಇದೆ. ನೀವು ಹಿಡಿಲಿಕ್ಕಾಗಲಿಲ್ಲ ಅಂದರೆ ಈ ಥರ ಒಂದು ತೊಗೊಂಡು ಹಿಂಗೆ ಮಾಡಿ ಇದು ಎತ್ತಿ ಈ ಥರ ಹಾಕ್ಬೋದು. ನೋಡಿರಿ, ಇವಾಗ ನಮಗೆ ರೊಟ್ಟಿ ರೆಡಿಯಾಗಿದೆ. ಇದು 2 ರೊಟ್ಟಿ ರೆಡಿಯಾಗಿದೆ. ನಾನು ಇದನ್ನು ತಿಂಡಿಗಾಗಿ ಯೂಸ್ ಮಾಡ್ತಾಯಿದ್ದೇನೆ ಮಕ್ಕಳಿಗೆ, ಇವಾಗ ತಿಂಡಿಗೆ ಮತ್ತು ಬಾಕ್ಸಿಗೆ. ಈಗ ನೋಡ್ಬೋದು ನಾನು ಇದು ರೊಟ್ಟಿ ಮಾಡಿದ್ದೆಲ್ಲ, ರೊಟ್ಟಿ ಜೊತೆಗೆ ನಾನು ಚಟ್ನಿ ಸರ್ವ್ ಮಾಡಿದ್ದೀನಿ. ನೋಡ್ಬೋದು ಇದಕ್ಕೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ. ನೋಡ್ಬೋದು ರೊಟ್ಟಿ ನಮ್ಮದು ಈ ಥರ ನೋಡಿರಿ. ಇದೇ ಥರನೇ ಆದರೆ ಸಾಕು. ನೀವು ಮನೇಲಿ ಟ್ರೈ ಮಾಡಿರಿ. ನಮ್ಮ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋನು ನೋಡೋದಕ್ಕಾಗಿ ಧನ್ಯವಾದಗಳು.